Dear students, in the last class, we have discussed about directive principles of state policy, its meaning, its features, and its classification. Now, in today's session, we are going to discuss about the directive principles of state policy's utility. What is the utility of directive principles of state policy, and what are the differences between fundamental rights and directive principles of state policy? ರಾಜ್ಯ ನಿರ್ದೇಶಕ ತತ್ವಗಳ ಉಪಯುಕ್ತತೆಯನ್ನು ನಾವು ಗಮನಿಸುವುದಾದರೆ, the constitution itself declares that they are fundamental to the governance of the country according to LM Singhvi. ಅಂದರೆ ಶ್ರೇಷ್ಠ ಕಾನೂನು ಪಂಡಿತರಾದಂತಹ LM Singhvi ಅವರು ಹೇಳುವಂತೆ, ಸ್ವತಃ ಸಂವಿಧಾನವೇ ರಾಜ್ಯ ನಿರ್ದೇಶಕ ತತ್ವಗಳು ರಾಜ್ಯದ ಆಳ್ವಿಕೆಗೆ ಸಂಬಂಧಿಸಿದಂತಹ ಮೂಲಭೂತ ಅಂಶಗಳಾಗಿವೆ. ಅಷ್ಟೇ ಅಲ್ಲ, ಈ ರಾಜ್ಯ ನಿರ್ದೇಶಕ ತತ್ವಗಳು ಸಂವಿಧಾನಕ್ಕೆ ಜೀವ ತುಂಬುವ ಅಂಶಗಳಾಗಿವೆ. The directive principles are life giving provisions of the constitution. ಅಂದ್ರೆ ಜೀವಂತಿಕೆ ಸಂವಿಧಾನಕ್ಕೆ ಬರಬೇಕಂದ್ರೆ ಆ ಜೀವಂತಿಕೆಯನ್ನು ತುಂಬಿಕೊಡುವಂತಹ ಅಂಶಗಳೇ ರಾಜ್ಯ ನಿರ್ದೇಶಕ ತತ್ವಗಳು ಅನ್ನುವ ಅರ್ಥದಲ್ಲಿ LM Singhvi ಅವರು ಈ ರಾಜ್ಯ ನಿರ್ದೇಶಕ ತತ್ವಗಳ ಉಪಯುಕ್ತತೆಯ ಕುರಿತು ಹೇಳ್ತಾರೆ. ಅದೇ ರೀತಿ ಫಾರ್ಮರ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಶ್ರೀ MC Chaglar ಅವರು, if all these principles are fully carried out, our country would be a heaven on earth. India would then be not only democracy in the political sense, but also a welfare state of looking after the welfare of citizens. ಅಂದ್ರೆ MC Chaglar ಅವರು ಹೇಳುವಂತೆ ಅಥವಾ ಅವರು ಅಭಿಪ್ರಾಯ ಪಡುವಂತೆ, ಸಂವಿಧಾನದಲ್ಲಿ ತಿಳಿಸಲಾದಂತಹ ಎಲ್ಲ ನಿರ್ದೇಶಕ ತತ್ವಗಳನ್ನ ಆಳುವ ವರ್ಗ ಅಥವಾ ಸರ್ಕಾರ ಎಲ್ಲವನ್ನು ಜಾರಿಗೆ ತಂದಿದ್ದೇ ಆದಲ್ಲಿ ನಮ್ಮ ದೇಶ ಭೂಮಿಯ ಮೇಲಿನ ಸ್ವರ್ಗವಾಗುವುದರಲ್ಲಿ ಎರಡು ಮಾತಿಲ್ಲ ಅಥವಾ ಅತಿಶಯೋಕ್ತಿ ಇಲ್ಲ ಅನ್ನುವಂತಹ ಮಾತನ್ನ ರಾಜ್ಯ ನಿರ್ದೇಶಕ ತತ್ವಗಳ ಉಪಯುಕ್ತತೆಯ ಕುರಿತು ಛಗ್ಲಾರ್ ಅವರು ಹೇಳ್ತಾರೆ. ಅದೇ ರೀತಿ ಅಕಾರ್ಡಿಂಗ್ ಟು MC Settlewat, ದಿ ಫಾರ್ಮರ್ ಅಟಾರ್ನಿ ಜನರಲ್ ಆಫ್ ಇಂಡಿಯಾ, ಈ ಹಿಂದಿನ ಭಾರತದ ಅಟಾರ್ನಿ ಜನರಲ್ ಆದಂತಹ MC Settlewat ಅವರು ಏನ್ ಹೇಳ್ತಾರಪ್ಪ ಅಂತಂದ್ರೆ, ರಾಜ್ಯ ನಿರ್ದೇಶಕ ತತ್ವಗಳು ನ್ಯಾಯರಕ್ಷಿತವಾಗಿಲ್ಲದೇ ಇದ್ದರೂ ಈ ಕೆಳಕಂಡ ಅಂಶಗಳ ಹಿನ್ನೆಲೆ ಅದರ ಪ್ರಾಮುಖ್ಯತೆಯನ್ನು ನಾವು ಗುರುತಿಸಬಹುದಾಗಿದೆ. ದಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಲ್ದೋ ಕನ್ಫರ್ ನೋ ಲೀಗಲ್ ರೈಟ್ಸ್ ಅಂಡ್ ಕ್ರಿಯೇಟ್ ನೋ ಲೀಗಲ್ ರೆಮಿಡೀಸ್ ಆರ್ ಸಿಗ್ನಿಫಿಕೆಂಟ್ ಅಂಡ್ ಯೂಸ್ಫುಲ್ ಇನ್ ದ ಫಾಲೋವಿಂಗ್ ವೇಸ್. ದೇ ಆರ್ ಲೈಕ್ an instrument of instructions or general recommendations addressed to the authorities in the Indian Union. They remind them of the basic principles of the new social and economic order which the Constitution aims at building. ಅವುಗಳು ಭಾರತ ಒಕ್ಕೂಟದ ಅಧಿಕಾರವನ್ನು ಹೊಂದಿರುವವರಿಗೆ, ಕೇಂದ್ರ ಸರ್ಕಾರ ಆಗಿರಬಹುದು, ರಾಜ್ಯ ಸರ್ಕಾರಗಳಾಗಿರ್ಬೋದು, ಅವುಗಳು ಸಾಮಾನ್ಯ ಮಾರ್ಗಸೂಚಿಗಳನ್ನ ಸರ್ಕಾರಕ್ಕೆ ತಿಳಿಸಿಕೊಡ್ತಾವು. ಆಳುವ ವರ್ಗಕ್ಕೆ ಸಂವಿಧಾನದ ಮೂಲ ತತ್ವಗಳಾದಂತಹ ಸಾಮಾಜಿಕ ಮತ್ತು ಆರ್ಥಿಕ ತತ್ವಗಳ ಕುರಿತು ಮನವರಿಕೆಯನ್ನ, ಮಾರ್ಗದರ್ಶನವನ್ನ ಮಾಡಿಕೊಂಡುವಂತಹ ಮಹತ್ತರವಾದಂತಹ ಅಂಶಗಳಾಗಿವೆ ಅನ್ನೋದನ್ನ ಹೇಳ್ತಾರೆ. ನಂತರ they have served as useful beacon lights to the courts. They have helped the courts in exercising their power of judicial review. ಇವು ರಾಜ್ಯ ನಿರ್ದೇಶಕ ತತ್ವಗಳು ನ್ಯಾಯಾಲಯಕ್ಕೂ ಕೂಡ ತನ್ನದೇ ಆದಂಥ ಸಹಕಾರವನ್ನು ನೀಡ್ತಾವು. ಅಂದ್ರೆ ನ್ಯಾಯ ವಿಮರ್ಶೆ ಮಾಡಲಿಕ್ಕೆ, ನ್ಯಾಯಾಂಗ ಸರ್ಕಾರದ ನಿರ್ಧಾರಗಳನ್ನ, ಯೋಜನೆಗಳನ್ನ ಪರಿಶೀಲನೆ ಮಾಡಲಿಕ್ಕೆ ಈ ರಾಜ್ಯ ನಿರ್ದೇಶಕ ತತ್ವಗಳು ಸಹಾಯಕವಾಗಿವೆ ಅನ್ನೋ ಮಾತನ್ನು ಸಹಿತ ನಾವು ಗಮನಿಸಬೇಕಾಗ್ತದೆ. ಓಕೆ, ಇದಿಷ್ಟು ರಾಜ್ಯ ನಿರ್ದೇಶಕ ತತ್ವಗಳಲ್ಲಿನ ಉಪಯುಕ್ತತೆಯ ಕುರಿತು ನಾವು ತಿಳಿದುಕೊಂಡಿವಿ. ಈಗ ವಾಟ್ ಆರ್ ದ ಡಿಫರೆನ್ಸಸ್ ಬಿಟ್ವೀನ್ ಆರ್ ಡಿಸ್ಟಿಂಕ್ಷನ್ ಬಿಟ್ವೀನ್ ಫಂಡಮೆಂಟಲ್ ರೈಟ್ಸ್ ಅಂಡ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಒಂದೊಂದನ್ನಾಗಿ ತಿಳ್ಕೊಳ್ತಾ ಹೋಗೋಣ. ಮೊದಲೇದು, ಫಂಡಮೆಂಟಲ್ ರೈಟ್ಸ್ ಅಥವಾ ಮೂಲಭೂತ ಹಕ್ಕುಗಳು ನಿಷೇಧಾತ್ಮಕವಾಗಿವೆ. ದೀಸ್ ಆರ್ ನೆಗೆಟಿವ್ ಆಸ್ ದೇ ಪ್ರೊಹಿಬಿಟ್ ದ ಸ್ಟೇಟ್ ಫ್ರಾಮ್ ಡೂಯಿಂಗ್ ಸರ್ಟೇನ್ ಥಿಂಗ್ಸ್. ಅಂದ್ರೆ ಮೂಲಭೂತ ಹಕ್ಕುಗಳು ಆಳುವ ವರ್ಗ ಅಥವಾ ಸರ್ಕಾರವನ್ನ ಗಣನೆಗೆ ತೆಗೆದುಕೊಂಡಾಗ ಮೂಲಭೂತ ಹಕ್ಕುಗಳು ನೆಗೆಟಿವ್, ನಿಷೇಧಾತ್ಮಕ ರೂಪದಲ್ಲಿವೆ. ಅಂದ್ರೆ
ಸರ್ಕಾರದ ಮಿತಿಯನ್ನ ತಿಳಿಸ್ತವೆ. ಸರ್ಕಾರ ಏನು ಮಾಡಬಾರದು, ಇನ್ನೊಂದು ಅರ್ಥದಲ್ಲಿ ಹೇಳೋದಾದ್ರೆ ಪ್ರಜೆಗಳ ಹಕ್ಕುಗಳ ರಕ್ಷಣೆ ಅಥವಾ ಪ್ರಜೆಗಳ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಕಸಿದುಕೊಳ್ಳದೇ ಇರುವಂತಹ ಕೆಲಸವನ್ನ, ಅಂದ್ರೆ ಸರ್ಕಾರ ಏನು ಮಾಡಬಾರದು ಅನ್ನೋದನ್ನ ಈ ಮೂಲಭೂತ ಹಕ್ಕುಗಳು ಹೇಳ್ತಾವು. ಏನು ಮಾಡಬಾರದು ಅಂದ್ರೆ ಪ್ರಜೆಗಳ ಹಕ್ಕುಗಳು ಧಕ್ಕೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ತನ್ನ ಆಳ್ವಿಕೆಯನ್ನು ಮಾಡ್ಕೊಂಡು ಹೋಗಬೇಕು. ಸರ್ಕಾರಕ್ಕೂ ಸಹಿತ ಒಂದು ಇತಿಮಿತಿ ಅನ್ನೋದಿದೆ ಅನ್ನೋದನ್ನ ಮೂಲಭೂತ ಹಕ್ಕುಗಳು ತಿಳಿಸಿಕೊಡ್ತಾವೆ. ಹಾಗಾದ್ರೆ ರಾಜ್ಯ ನಿರ್ದೇಶಕ ತತ್ವಗಳನ್ನು ನೋಡೋದಾದ್ರೆ ದೀಸ್ ಆರ್ ಪಾಸಿಟಿವ್ ಆಸ್ ದೇ ರಿಕ್ವೈರ್ ದ ಸ್ಟೇಟ್ ಟು ಡೂ ಸರ್ಟೇನ್ ಥಿಂಗ್ಸ್. ಅಂದ್ರೆ ಇವು ಸಕಾರಾತ್ಮಕವಾದಂತಹ ಅಂಶಗಳನ್ನು ಹೊಂದಿದ್ದು ಸರ್ಕಾರ ಏನೆಲ್ಲ ಕೆಲಸ ಕಾರ್ಯಗಳನ್ನ ಯೋಜನೆಗಳನ್ನ ಮಾಡಬೇಕು ಅನ್ನೋದನ್ನ ತಿಳಿಸಿಕೊಡ್ತಾವೆ. ಹೀಗಾಗಿ ಮೂಲಭೂತ ಹಕ್ಕುಗಳು ನಿಷೇಧಾತ್ಮಕವಾಗಿದ್ದರೆ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಸರ್ಕಾರದ ಕಾರ್ಯಕ್ಕೆ ಸಂಬಂಧಪಟ್ಟಂತೆ, ರಾಜ್ಯ ನಿರ್ದೇಶಕ ತತ್ವಗಳು ಸಕಾರಾತ್ಮಕವಾಗಿವೆ. ಏನೆಲ್ಲ ಕೆಲಸ ಕಾರ್ಯಗಳನ್ನ ಯೋಜನೆಗಳನ್ನ ಗಮನದಲ್ಲಿಟ್ಟುಕೊಂಡು ಸರ್ಕಾರ ಮಾಡಬೇಕಾಗತ್ತೆ ಅನ್ನೋ ಅಂಶಗಳನ್ನ ರಾಜ್ಯ ನಿರ್ದೇಶಕ ತತ್ವಗಳು ಸೂಚಿಸ್ತಾವೆ. ಇನ್ನು ಎರಡನೆಯ ವ್ಯತ್ಯಾಸವನ್ನು ನಾವು ನೋಡೋದಾದ್ರೆ ದೀಸ್ ಆರ್ ಜಸ್ಟಿಸಿಯೇಬಲ್, ಅಂದ್ರೆ ಮೂಲಭೂತ ಹಕ್ಕುಗಳು ನ್ಯಾಯಾಲಯದ ರಕ್ಷಣೆಯನ್ನು ಹೊಂದಿದ್ದಾವು. ಇವುಗಳನ್ನೇನಾದರೂ ರಕ್ಷಣೆ ಮಾಡದೇ ಇದ್ರೆ ಯಾವ ಪ್ರಜೆಯ ಅಥವಾ ಯಾವ ಜನರ ಮೂಲಭೂತ ಹಕ್ಕುಗಳು ಧಕ್ಕೆ ಆಗ್ಯಾವು ಅವರು ನ್ಯಾಯಾಲಯದ ಮೊರೆ ಹೋಗಿ ತಮ್ಮ ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡಿಕೊಳ್ಬಹುದು. ನ್ಯಾಯಾಲಯದ ಮೊರೆ ಹೋಗಿ ನ್ಯಾಯಾಲಯದಿಂದ ತಮ್ಮ ಹಕ್ಕುಗಳನ್ನು ರಕ್ಷಣೆ ಮಾಡಿಕೊಳ್ಳುವಂತಹದ್ದು, ಅದನ್ನೇ ನಾವು ನ್ಯಾಯ ರಕ್ಷಿತವಾದವುಗಳು, ಜಸ್ಟಿಸಿಯೇಬಲ್ ಅಂತ ನಾವು ಕರಿತೀವಿ. ಆದ್ರೆ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಸರ್ಕಾರಕ್ಕೆ ಮಾರ್ಗದರ್ಶನ ಮಾಡಿದ್ರಲ್ಲಿ ಅಥವಾ ರಾಜ್ಯ ನಿರ್ದೇಶಕ ತತ್ವಗಳ ಯಾವುದಾದ್ರೂ ಅಂಶಗಳನ್ನ ಮಾರ್ಗದರ್ಶನವನ್ನ ಸರ್ಕಾರ ಪರಿಗಣಿಸದೇ ಇದ್ದರೆ, ಮಾಡದೇ ಇದ್ರೆ, ಆಗ ದೇ ಆರ್ ನಾನ್ ಜಸ್ಟಿಸಿಯೇಬಲ್. ದಟ್ ಈಸ್ ದೇ ಆರ್ ನಾಟ್ ಲೀಗಲಿ ಎನ್ಫೋರ್ಸೇಬಲ್ ಬೈ ದ ಕೋರ್ಟ್ಸ್ ಫಾರ್ ದೇರ್ ವಯೋಲೇಷನ್. ರಾಜ್ಯ ನಿರ್ದೇಶಕ ತತ್ವಗಳನ್ನು ಉಲ್ಲಂಘಿಸಿದಲ್ಲಿ, ಮಾಡದೇ ಇದ್ದಲ್ಲಿ ಯಾವುದೇ ಕೋರ್ಟಿಗೆ ಹೋಗಿ ನ್ಯಾಯಾಲಯಕ್ಕೆ ಹೋಗಿ ನಾವು ಪ್ರಶ್ನಿಸುವಂತಹ ಅಧಿಕಾರ ಪ್ರಜೆಗಳಿಗೆ ಇಲ್ಲ ಅನ್ನೋದು ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸಂಬಂಧಪಟ್ಟಂತೆ ನಾವು ತಿಳ್ಕೊಬೇಕಾಗ್ತದೆ. ಆದ್ರೆ ಅವ್ರು ಮತ್ತೊಮ್ಮೆ ನಮ್ಮ ಮತವನ್ನ ಕೇಳಕ್ ಬಂದಾಗ, ಮತ್ತೊಂದು ಸಾರಿ ಸರ್ಕಾರವನ್ನು ರಚನೆ ಮಾಡೋ ಅವಶ್ಯಕತೆ ಬಿದ್ದಾಗ, ಆವಾಗ ನಾವು ನಮ್ಮ ಮತವನ್ನ ಸರಿಯಾದವರಿಗೆ, ಕೆಲಸ ಮಾಡೋರಿಗೆ ನೀಡುವುದರ ಮುಖಾಂತರ ಬುದ್ಧಿಯನ್ನು ಕಲಿಸುವಂತಹ ಒಂದು ಅಧಿಕಾರ ಸಾರ್ವಜನಿಕರಿಗೆ ಇದೆ ಅನ್ನೋದನ್ನ ನಾವು ಮರಿಬಾರ್ದು. ಈಗ ಮೂರನೇ ವ್ಯತ್ಯಾಸವನ್ನು ನೋಡೋದಾದ್ರೆ ದೇ ಏಮ್ ಆಟ್ ಎಸ್ಟಾಬ್ಲಿಷಿಂಗ್ ಪೊಲಿಟಿಕಲ್ ಡೆಮೋಕ್ರಸಿ ಇನ್ ದ ಕಂಟ್ರಿ. ಅಂದ್ರೆ ಮೂಲಭೂತ ಹಕ್ಕುಗಳು ರಾಜ್ಯದಲ್ಲಿ ರಾಜಕೀಯ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸುವಂತಹ ಉದ್ದೇಶವನ್ನು ಹೊಂದ್ಯಾವು. ರಾಜಕೀಯ ಪ್ರಜಾಪ್ರಭುತ್ವ ಅಂತಂದ್ರೆ ಎಲ್ಲರೂ ಮತದಾನ ಮಾಡುವ ಹಕ್ಕನ್ನ, ಎಲ್ಲರೂ ಚುನಾವಣೆಯಲ್ಲಿ ಸ್ಪರ್ಧಿಸುವ ಹಕ್ಕನ್ನ ಎಲ್ಲ ಪ್ರಜೆಗಳಿಗೆ ನೀಡುವಂತಹ ಒಂದು ಅಧಿಕಾರ ಅವಕಾಶವನ್ನ ನಮ್ಮ ಸಂವಿಧಾನ ಮೂಲಭೂತ ಹಕ್ಕುಗಳ ಮೂಲಕ ನೀಡ್ತಾ ಇದೆ. ರಾಜಕೀಯ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸುವಲ್ಲಿ ಮೂಲಭೂತ ಹಕ್ಕುಗಳು ತಮ್ಮದೇ ಆದಂತಹ ಪಾತ್ರವನ್ನು ವಹಿಸಿದರೆ, ರಾಜ್ಯ ನಿರ್ದೇಶಕ ತತ್ವಗಳು ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸಲಿಕ್ಕೆ, ಸಮಾಜದಲ್ಲಿನ ಭೇದ ಭಾವವನ್ನು ಹೋಗಲಾಡಿಸಲಿಕ್ಕೆ, ಆರ್ಥಿಕ ಅಂತರವನ್ನು ಕಡಿಮೆ ಮಾಡಲಿಕ್ಕೆ ಇವು ಪ್ರಚೋದನೆಯನ್ನ, ತಮ್ಮದೇ ಆದಂತಹ ಪ್ರಭಾವವನ್ನ ಬೀರ್ತಾವು ಅಂತ ನಾವು ತಿಳ್ಕೊಳ್ಬಹುದು. ಹಾಗೆಯೇ ರಾಜ್ಯ ನಿರ್ದೇಶಕ ತತ್ವಗಳು ಮತ್ತು ಮೂಲಭೂತ ಹಕ್ಕುಗಳ ನಡುವಿನ ವ್ಯತ್ಯಾಸವನ್ನು ನೋಡ್ತಾ ಹೋದ್ರೆ ದೀಸ್ ಹ್ಯಾವ್ ಲೀಗಲ್ ಸ್ಯಾಂಕ್ಷನ್ಸ್. ಮೂಲಭೂತ ಹಕ್ಕುಗಳಿಗೆ ಕಾನೂನಿನ ಮಾನ್ಯತೆ ಇದೆ, ರಾಜ್ಯ ನಿರ್ದೇಶಕ ತತ್ವಗಳಿಗೆ ಇಲ್ಲ. ದೀಸ್ ಹ್ಯಾವ್ ಮಾರಲ್ ಅಂಡ್ ಪೊಲಿಟಿಕಲ್ ಸ್ಯಾಂಕ್ಷನ್ಸ್. ಅಂದ್ರೆ ಒಂದು ನೈತಿಕ ಮತ್ತು ರಾಜಕೀಯ ಸನ್ನಿವೇಶದ ಅಧೀನದಲ್ಲಿ ಅವನು ಬೇಕಾದ್ರೆ ಮಾಡ್ಕೊಂಡು ಹೋಗಬಹುದು ಅನ್ನೋದನ್ನ ಅದು ಹೇಳುತ್ತೆ. ಹಾಗೆಯೇ ಮೂಲಭೂತ ಹಕ್ಕುಗಳು ದೇ ಪ್ರಮೋಟ್ ದ ವೆಲ್ಫೇರ್ ಆಫ್ ದ ಇಂಡಿವಿಜುವಲ್. ಪ್ರತಿಯೊಬ್ಬ ವ್ಯಕ್ತಿಯ ವೈಯಕ್ತಿಕ ಹಕ್ಕನ್ನು ರಕ್ಷಿಸುವಂತಹ ಕೆಲಸವನ್ನ ಮೂಲಭೂತ ಹಕ್ಕುಗಳು ಮಾಡ್ತಾವು. ಅದೇ ರಾಜ್ಯ ನಿರ್ದೇಶಕ ತತ್ವಗಳು ದೇ ಪ್ರಮೋಟ್ ದ ವೆಲ್ಫೇರ್ ಆಫ್ ದ ಕಮ್ಯುನಿಟಿ. ಓಕೆ, ರಾಜ್ಯ ನಿರ್ದೇಶಕ ತತ್ವಗಳು ಸಮುದಾಯದ ಕಲ್ಯಾಣಕ್ಕೆ ಸಂಬಂಧಿಸಿದಂತಹ ಅಂಶಗಳಾಗಿದ್ದಾವು. ಒಂದು ಕಡೆ ಮೂಲಭೂತ ಹಕ್ಕುಗಳು ವೈಯಕ್ತಿಕ ಸಮಾಜದಲ್ಲಿರುವಂತಹ ವ್ಯಕ್ತಿಯ ವೈಯಕ್ತಿಕ ಜೀವನಕ್ಕೆ ಸಂಬಂಧಪಟ್ಟಿದ್ರೆ, ರಾಜ್ಯ ನಿರ್ದೇಶಕ ತತ್ವಗಳು ಸಮುದಾಯದ ಕಲ್ಯಾಣವನ್ನ ಬಯಸುವಂತಹವು, ಸಾಮೂಹಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದ್ರ ಬಗ್ಗೆ ಸರ್ಕಾರಕ್ಕೆ ನಿರ್ದೇಶನ ನೀಡುವಂತಹವು ರಾಜ್ಯ ನಿರ್ದೇಶಕ ತತ್ವಗಳು ಅಂತ ಹೇಳಿ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಅದೇ ರೀತಿ ಮೂಲಭೂತ ಹಕ್ಕುಗಳು
ದೇ ಡು ನಾಟ್ ರಿಕ್ವೈರ್ ಎನಿ ಲೆಜಿಸ್ಲೇಷನ್ ಫಾರ್ ದೇರ್ ಇಂಪ್ಲಿಮೆಂಟೇಷನ್. ಮೂಲಭೂತ ಹಕ್ಕುಗಳನ್ನು ಜಾರಿಗೆ ತರಲಿಕ್ಕೆ ಯಾವುದೇ ಹೊಸ ಕಾಯ್ದೆಗಳನ್ನು ಮಾಡುವಂತಹ, ಹೊಸ ಯೋಜನೆಗಳನ್ನು ರೂಪಿಸುವಂತಹ ಅವಶ್ಯಕತೆ ಇಲ್ಲ. ಅದೇ ರಾಜ್ಯ ನಿರ್ದೇಶಕ ತತ್ವಗಳನ್ನು ಮಾಡಲಿಕ್ಕೆ ಹಲವಾರು ಕಾಯ್ದೆ ಕಾನೂನುಗಳನ್ನ, ಹಲವಾರು ಯೋಜನೆಗಳನ್ನ ಸರ್ಕಾರ ತನ್ನ ಹಂತದಲ್ಲಿ ರೂಪಿಸಿಕೊಳ್ಬೇಕಾಗ್ತದೆ. ಈಗ ಉದಾಹರಣೆಗೆ ಈ ಬರ್ನಿಂಗ್ ಟಾಪಿಕ್, ರೈತರ ಕಾಯ್ದೆಗೆ ತಿದ್ದುಪಡಿ, ಭೂ ಸುಧಾರಣಾ ಕಾಯ್ದೆಗೆ ಕೇಂದ್ರ ಸರ್ಕಾರ ತಿದ್ದುಪಡಿ ತಂದು ಅದರ ಪ್ರಭಾವ, ಅದರ ಪರಿಣಾಮ ಏನಾಗ್ತಾ ಇದೆ ಅನ್ನೋದನ್ನೆಲ್ಲ ನಾವೆಲ್ಲ ನೋಡ್ತಾ ಇದ್ದೀವಿ. ಹೀಗಾಗಿ ಏನೇ ಒಂದು ಯೋಜನೆಯನ್ನ ಚೇಂಜ್ ಮಾಡ್ಬೇಕಂದ್ರೆ, ಬದಲಾವಣೆ ಮಾಡ್ಬೇಕಂದ್ರೆ ಸರ್ಕಾರ ಕೆಲವೊಂದು ಯೋಜನೆಗಳನ್ನ ಅಥವಾ ಕಾನೂನುಗಳನ್ನ ಅಥವಾ ತಿದ್ದುಪಡಿಗಳನ್ನು ಮಾಡಿಕೊಳ್ಳುವಂತ ಅವಶ್ಯಕತೆ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿನ ಅಂಶಗಳಿಗೆ ಸಂಬಂಧಪಟ್ಟಂತೆ ಇರುತ್ತದೆ ಅನ್ನೋದನ್ನ ಗಮನದಲ್ಲಿಡಬೇಕು. ಅದೇ ರೀತಿ ಕೊನೆಯದಾಗಿ, ದ ಕೋರ್ಟ್ಸ್ ಆರ್ ಬೌಂಡ್ ಟು ಡಿಕ್ಲೇರ್ ಎ ಲಾ violative of any of the fundamental rights as they unconstitutional and invalid. ಅಂದ್ರೆ ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದಂತೆ, ಮೂಲಭೂತ ಹಕ್ಕುಗಳಿಗೆ ಧಕ್ಕೆಯಾಗುವ ರೀತಿಯಲ್ಲಿ ಸರ್ಕಾರ ಏನೇ ಕಾನೂನುಗಳನ್ನು ಮಾಡಿದರೆ ಅದು ಸಂವಿಧಾನ ವಿರೋಧಿ ಅಥವಾ ಸಂವಿಧಾನಾತ್ಮಕವಲ್ಲದ್ದು ಅಂತ ಹೇಳಿ ನ್ಯಾಯಾಂಗ ನಿರ್ಧರಿಸಿ ಅದನ್ನ ತೆಗೆದುಹಾಕಬಹುದು, ತಡೆ ಹಿಡಿಯಬಹುದು. ಆದರೆ ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸಂಬಂಧಿಸಿದಂತೆ ದ ಕೋರ್ಟ್ಸ್ ಕೆನಾಟ್ ಡಿಕ್ಲೇರ್ ಎ ಲಾ ವಯೋಲೇಟಿವ್ ಆಫ್ ಎನಿ ಆಫ್ ದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಸ್ ದೇ ಅನ್ಕಾನ್ಸ್ಟಿಟ್ಯೂಷನಲ್ ಅಂಡ್ ಇನ್ವ್ಯಾಲಿಡ್. ಅಂದ್ರೆ ಯಾವುದೇ ರಾಜ್ಯ ನಿರ್ದೇಶಕ ತತ್ವಗಳ ಅಂಶಗಳು ಸರ್ಕಾರ ಆ ಕುರಿತು ಏನಾದರೂ ಒಂದು ಕಾಯ್ದೆ ಕಾನೂನುಗಳನ್ನು ರೂಪಿಸಿದ್ರೆ ಅವು ಸಂವಿಧಾನ ಬಾಹಿರ ಅಂತ ಹೇಳುವಂತಹ ಯಾವುದೇ ಮಾನ್ಯತೆ ಅಥವಾ ಯಾವುದೇ ಒಂದು ಅಧಿಕಾರ ಕೋರ್ಟ್ಗಳಿಗೆ ಇಲ್ಲ ಅನ್ನುವಂಥ ಅಂಶವನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾಗ್ತದೆ. ಹೀಗೆ ಇಂದಿನ ತರಗತಿಯಲ್ಲಿ ನಾವು ರಾಜ್ಯ ನಿರ್ದೇಶಕ ತತ್ವಗಳ ಉಪಯುಕ್ತತೆ ಹಾಗೂ ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನಿರ್ದೇಶಕ ತತ್ವಗಳ ನಡುವಿನ ವ್ಯತ್ಯಾಸಗಳೇನು ಅನ್ನೋದನ್ನ ಸಮಗ್ರವಾಗಿ ಚರ್ಚೆ ಮಾಡಿದ್ದೀವಿ ಅಂತ ಹೇಳಿ ಅನ್ಕೊಳ್ತೇನೆ. ಓಕೆ, ಧನ್ಯವಾದಗಳು.